ಎಲ್ಲ ವೀಕ್ಷಕರಿಗೆ ಮಂಜುನಾಥ್ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ಒಂದು ನಾಡು ನುಡಿಯಲ್ಲಿ ವಿಶೇಷವಾದಂಥ ಕ್ಷೇತ್ರಗಳು, ವಿಶೇಷವಾದಂಥ ಪ್ರಾಚೀನತೆಯನ್ನು ಪಡೆದಂಥ ಐತಿಹಾಸಿಕ ಸ್ಥಳಗಳು, ಮಹಿಮೆಗಳು, ಗುರುಗಳು, ಸಾಧು ಸಂತರು ಈ ನಾಡಿನಲ್ಲಿ ಹುಟ್ಟು ಬಹಳ ಸಾಧನೆಯನ್ನು ಮಾಡಿದ್ದಾರೆ. ಅನಂತ ವಿಷ್ಣುನಾಮಕನ ಸೇವೆಯನ್ನು ಸ್ವತಃ ದೇವತೆಗಳೇ ಬಂದು ಸೇವೆ ಮಾಡಿದಂಥ ಆ ಕಥೆಗಳನ್ನು ನಾವು ಕೇಳ್ತಿರ್ತೀವಿ. ಇಂತಹ ಸಂದರ್ಭದಲ್ಲಿ ಒಂದು ಮಹಾನ್ ಪುಣ್ಯಕ್ಷೇತ್ರ, ಆ ಕ್ಷೇತ್ರದ ಗುರುಗಳನ್ನು ಪರಿಚಯ ಮಾಡೋದಕ್ಕೆ ನಿಮ್ಮ ಮುಂದೆ ನಾನು ಬಂದಿದ್ದೇನೆ. ಮಂಡ್ಯ ಜಿಲ್ಲೆಗೆ ಹೊಂದಿಕೊಂಡಂತೆ ಇರುವ ರಾಮನಗರ ಜಿಲ್ಲೆ, ಚನ್ನಪಟ್ಟಣ ತಾಲೂಕು, ಹಬ್ಬೂರು ಗ್ರಾಮ. ಚನ್ನಪಟ್ಟಣದಿಂದ 9 ಕಿಲೋಮೀಟರ್ ದೂರದಲ್ಲಿರುವಂಥ ಹಬ್ಬೂರು ದೇವರ ನಾಡು. ಭಾಳ ವಿಶೇಷವಾಗಿ ಈ ಗ್ರಾಮದಲ್ಲಿ ನರಸಿಂಹದೇವರಿದೆ, ಬಸವೇಶ್ವರ ಇದೆ, ರುದ್ರದೇವರಿದೆ, ಸಾಕ್ಷಾತ್ ಬ್ರಹ್ಮಣ್ಯ ತೀರ್ಥರು, ಸೂರ್ಯದೇವರ ಅವತಾರವೆತ್ತಿ ಬಂದಂಥ ಮಾಧ್ವ ಯತಿವರ್ಯರು, ಅಂದರೆ ಏನು ಮಧ್ವಾಚಾರ್ಯರು ಜನಿಸಿದಂಥ ಕುಲದಲ್ಲಿ ಜನಿಸಿ ವಿಶೇಷವಾದಂಥ ಸಾಧನೆ ಮಾಡಿದಂಥ ಬ್ರಹ್ಮಣ್ಯ ತೀರ್ಥರ ಪುಣ್ಯಕ್ಷೇತ್ರ ಮೂಲ ಬೃಂದಾವನ. ಅವರ ಸಾಕ್ಷಾತ್ ಗುರುಗಳಾಗಿರುವಂಥ ಪುರುಷೋತ್ತಮ ತೀರ್ಥರ ಗುಹೆ. ಪುರುಷೋತ್ತಮ ತೀರ್ಥರು ಕೂಡ ಶಿವನ ಅಂಶ ಅಂತ ಕರೀತಾರೆ. ಅವತಾರವೆತ್ತಿ ಬಂದು ಇಲ್ಲಿ ಸಾಕ್ಷಾತ್ ಸೂರ್ಯದೇವರಿಗೆ ಪಾಠವನ್ನು ಮಾಡಿದಂಥ ಗುರುಗಳು ಪುರುಷೋತ್ತಮ ತೀರ್ಥರು. ಅವ್ರಿಗೆ ಆಶ್ರಮ ಗುರುಗಳು, ಅವರ ವಿದ್ಯೆ ಕೊಟ್ಟಂಥ ಗುರುಗಳು. ಅವರು ಕುಂದೂರು ವ್ಯಾಸರಾಜ ಮಠದ ಭಾಳ ವಿಶೇಷವಾದಂಥ ಯತಿವರ್ಯರಲ್ಲಿ ಅದೃಷ್ಟರಾದಂಥ ಮಾಧ್ವ ಯತಿವರ್ಯಗಳಲ್ಲಿ ಬಂದಂಥ ಗುರುಗಳಲ್ಲಿ ಅದೃಷ್ಟರಾದಂಥ 3 ಜನರ ಪೈಕಿಯಲ್ಲಿ ಒಬ್ಬರು ಪುರುಷೋತ್ತಮ ತೀರ್ಥರು ಕೂಡ ಒಬ್ಬರು. ಅವರು ವಿಶೇಷವಾಗಿ ಜ್ಞಾನವನ್ನು ಹೊಂದಿದಂಥವರು. ಭಾಳ ವಿಶೇಷವಾಗಿ ಈ ಗುಹೆಗೆ ಬರ್ತಾರೆ. ಈ ಗುಹೆಯಲ್ಲಿ ಇದು ಬೆಟ್ಟ ಕೂಡ. ಈ ಬೆಟ್ಟ ಹೇಗಿದೆ ಅಂತ ಹೇಳಿದ್ರೆ ತುಂಬ ವಿಶೇಷವಾದಂಥ, ಇಂದಿಗೂ ಪವಾಡವನ್ನು ಸೃಷ್ಟಿಸುತ್ತಿರುವಂಥ, ಎಂಥ ಸಂದರ್ಭದಲ್ಲಿ ಎಂಥ ಬಿರು ಬಿಸಿಲಿರಲಿ, ಎಂಥದೇ ಬರಗಾಲವಿರಲಿ, ಈ ಜಾಗಕ್ಕೆ ಬಂದರೆ ಹಸಿರಾಗೇ ಇರುವಂಥ ಒಂದು ನಾಡು, ಅದು ಹಬ್ಬೂರು ಪುಣ್ಯಕ್ಷೇತ್ರ. ಹಬ್ಬೂರಿನಿಂದ ಸುಮಾರು ಒಂದು ಗದ್ದೆ ಬಯಲಿನಲ್ಲಿ ಬಂದರೆ 1 ಕಿಲೋಮೀಟ್ರ್ ದೂರದಲ್ಲಿ ಈ ಒಂದು ಗುಹೆ ಇದೆ. ಭಾಳ ವಿಶೇಷವಾದಂಥ ಗುಹೆ. ಇಲ್ಲಿಗೆ ಬಂದರೆ ಭಾಳ ಪ್ರಶಾಂತವಾದಂಥ ವಾತಾವರಣ, ಏನೋ ನೆಮ್ಮದಿ, ಏನೋ ವಿಶೇಷವಾಗಿ ಸ್ವತಃ ನಾವೇ ತುಂಬ ವರ್ಷಗಳಿಂದ ಈ ಜಾಗಕ್ಕೆ ಬರ್ತಿದ್ದೀವಿ. ಸ್ನೇಹಿತರೆ, ಈ ಜಾಗವನ್ನು ನೀವು ಒಂದು ಸಾರಿ ನೋಡಬೇಕು. ಗುರುಗಳ ಕೃಪೆಗೆ ನೀವು ಪಾತ್ರರಾಗಬೇಕು. ತೋರಿಸ್ತೇನೆ ಮುಂದೆ. ಅಲ್ಲಿ ಪ್ರಾಣದೇವರ ಸನ್ನಿಧಿ ಕೂಡ ಇದೆ. ಒಂದು ಸಣ್ಣ ಗುಹೆಯಲ್ಲಿ ಆ ಪ್ರಾಣದೇವರ ಸನ್ನಿಧಿ ಇದೆ. ಅಲ್ಲೇ ಆ ಸಾಕ್ಷಾತ್ತು ಸೂರ್ಯನ ರುದ್ರದೇವರ ಅಂಶ ಶ್ರೀ ಪುರುಷೋತ್ತಮ ತೀರ್ಥ ಗುರುಸಾರ್ವಭೌಮರು ಅದೃಶ್ಯ ಆಗಿರೋಂಥ ಜಾಗ. ಇಲ್ಲಿ ಹೇಗೆ ಹೋಗಬೇಕು, ಇಲ್ಲಿಂದ ಬರಬೇಕು, ಹೇಗೆ ಅಲ್ಲಿ ಸೇವೆ ಆಗುತ್ತೆ ಅನ್ನೋದೆಲ್ಲ ನಿಮಗೆ ವಿವರವಾಗಿ ತಿಳಿಸ್ತೇನೆ. ನೋಡಿ, ಹೀಗೆ ನಡ್ಕೊಂಡು ಹೋಗಬೇಕು. ಇಲ್ಲಿ ಒಂದಷ್ಟು ಮೆಟ್ಟಿಲುಗಳು ಕೂಡ ಇದೆ. ಮತ್ತು ಸರ್ಕಾರ ಇಂಥ ಒಂದು ವಿಶೇಷವಾದಂಥ ಗುರುಗಳ ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯವನ್ನು ಕೂಡ ಮಾಡಬೇಕು. ಒಂದು ನಿಯೋಗ ಹಿಂದೆ ಕುಮಾರಸ್ವಾಮಿ ಅವ್ರಿಗೂ ಕೂಡ ನಾವೊಂದು ಮನವಿಯನ್ನು ಕೊಟ್ಟು, ಈ ಕ್ಷೇತ್ರದ ಶಾಸಕರು ಕೂಡ ಕುಮಾರಸ್ವಾಮಿ ಅವರು, ಅವ್ರಿಗೊಂದು ಮನವಿ ಕೊಟ್ಟಿದ್ವಿ. ಅವರು ಹಬ್ಬೂರು ಕುಂದೂರು ವ್ಯಾಸರಾಜ ಮಠಕ್ಕೆ ಕೂಡ ಅನುದಾನ ಕೊಟ್ಟಿದ್ದಾರೆ. ಆದರೆ ಸಮರ್ಪಕವಾಗಿ ಬಿಡುಗಡೆ ಆಗಿಲ್ಲ. ಶಾಸಕರು ಗಮನ ಹರಿಸಬೇಕು. MP ಗಳು, ಜನಪ್ರತಿನಿಧಿಗಳು ಕೂಡ ಇಲ್ಲಿ ಕ್ಷೇತ್ರವನ್ನು ನೋಡಿ ವಿಶೇಷವಾದಂಥ ಮೂಲಭೂತ ಸೌಕರ್ಯವನ್ನು ಕೊಡಬೇಕು ಅಂಥೇಳಿ ಭಕ್ತರ ಪೂರ್ವಕವಾಗಿ ನಾವು ಕೇಳ್ಕೊತಿದ್ದೀವಿ. ನೋಡಿ, ಹೀಗೆ ನಡ್ಕೊಂಡು ಹೋಗಬೇಕು. ಪಕ್ಕದಲ್ಲೆಲ್ಲ ಮಾವಿನ ಮರಗಳಿದೆ. ತುಂಬ ವರ್ಷಗಳಲ್ಲೇ ಇಲ್ಲಿ ಹಂತವನ್ನು ಮಾಡಿದ್ದಾರೆ. ಇದು ಬಹಳ ವಿಶೇಷವಾದಂಥ ಕ್ಷೇತ್ರವಾದರೂ ಕೂಡ ಭಕ್ತರು ಪೂರ್ವಕವಾಗಿ ಮಹಾ ಬೇಡಿಕೆ ಇದೆ. ಸರ್ಕಾರ ಇತ್ತ ಗಮನ ಹರಿಸಬೇಕು. ಐತಿಹಾಸಿಕ ಸ್ಥಳಗಳ ಮಾರ್ಪಾಡು ವ್ಯವಸ್ಥೆಗಳು, ಮೂಲಭೂತ ಸೌಕರ್ಯ, ಬಂದಂಥ ಭಕ್ತರಿಗೆ ಯಾವುದೇ ಸಮಸ್ಯೆ. ನೋಡಿ, ಎಲ್ಲ ಸೀಗೆ ಮೇಳೆ ಇದೆ. ಇಲ್ಲಿ ಮಧ್ಯರು, ಇಲ್ಲಿ ಗದ್ದೆ ಜಮೀನವರು ಭಕ್ತರು ಎಲ್ಲ ಬಂದು ಇಲ್ಲಿ ಕಡಿದು ದಾರಿ ಮಾಡ್ತಾರೆ. ಈ ದಾರಿಯಲ್ಲೇ ನಾವು ಭಕ್ತರು ಹೋಗಿ ಮೇಲೆ ಬರಬೇಕು ಅಂಥದ್ದು. ಸುಮಾರು ಇಲ್ಲಿ ಒಂದು 200ಕ್ಕೂ ಹೆಚ್ಚು ಮೆಟ್ಲುಗಳಿದೆ. ಇದೇ ಥರ ಇದೆ ಮೆಟ್ಲುಗಳು. ನೋಡ್ಕೊಂಡು ಹೋಗಬೇಕು. ಮುಂದೆ ಹೋಗೋಣ.
ನೋಡಿ ಗುಹೆ ಕಾಣಿಸ್ತಾ ಇದೆ, ಅಲ್ಲಿಗೆ ಹೋಗೋಣ. ನೋಡಿ ಬೆಟ್ಟ ಯಾವ ರೀತಿ ಇದೆ. ನೋಡೋದಲ್ಲ ಸ್ನೇಹಿತರೆ, ನಾನು ಮೊದಲೇ ನಿಮ್ಗೆ ಹೇಳಿದ್ದೆ ಈ ಜಾಗಕ್ಕೆ ಬಂದರೆ ಈ ಬೈಲೆಲ್ಲ ಹಚ್ಚ ಹಸಿರಾಗೆ ಕಾಣುತ್ತೆ ಅಂತ. ನೋಡಿ ಸುತ್ತ ನೋಡಿ ನೀವು ಎಷ್ಟು ಪ್ರಶಾಂತ ವಾತಾವರಣ ಇದೆ ಅಂದರೆ ಇಲ್ಲಿ ತುಂಬ ವಿಶೇಷವಾದಂಥ, ಎಲ್ಲೋ ನಾವು ಮಲೆನಾಡಿಗೆ ಹೋಗಿದ್ದೀವಿ, ಎಲ್ಲೋ ಒಂದು ಕಡೆ ಬೆಟ್ಟದ ಎತ್ತರದಲ್ಲಿ ಕೂತಿದ್ದೀವಿ ಎನ್ನುವಂಥದ್ದು ಭಾವನೆಗಳಾಗುತ್ತೆ. ಇಲ್ಲಿ ವಿಶೇಷವಾದಂಥ ಕ್ಷೇತ್ರ. ಬನ್ನಿ, ಇನ್ನು 4 ಹೆಜ್ಜೆ ಹಾಕಿದ್ರೆ ನಾವು ವಿಶೇಷವಾದಂಥ ಈ ಒಂದು ಗುಹೆಯನ್ನು ನಿಮಗೆ ತೋರಿಸ್ತೇನೆ. ನೋಡಿ, ಈ ಗುಹೆನೇ ಪುರುಷೋತ್ತಮ ತೀರ್ಥರ ಮೂಲ ಜಾಗ. ಇದೇ ಜಾಗದಲ್ಲಿ ಅದೃಶ್ಯರಾಗಿರೋದವರು ಶಿವನ ಅಂಶ ಪುರುಷೋತ್ತಮ ತೀರ್ಥರು. ನೋಡಿ ಎಷ್ಟು ಪ್ರಶಾಂತವಾಗಿದೆ ಈ ಜಾಗ. ಪ್ರಾಣದೇವರು ವಿಶೇಷವಾಗಿ ರೂಪದಲ್ಲಿ ಕಂಗೊಳಿಸ್ತಿದ್ದಾರೆ. ಕೋಟಿ ಬ್ರಹ್ಮಾಂಡ ನಾಯಕ ಜಗತ್ರಕ್ಷಕ ಪದ್ಬಾಂಧವನಾಥ ರಕ್ಷಕ ಭಕ್ತವತ್ಸಲ ಶ್ರೀನಿವಾಸ ಅನಂತ ಕಲ್ಯಾಣಾದ್ಭುತ ಗಾತ್ರ ಕಾಮಿತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸ ಮಂಗಳಂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗತ್ರಕ್ಷಕನಾಗಿರೋ ಪರಮಾತ್ಮನೇ, ವೈಶಾಖ ಶುಕ್ಲ ಪಕ್ಷ ದಶಮಿಯ ಪುಣ್ಯ ಪರ್ವಕಾಲದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವದ ಪುಣ್ಯ ಪರ್ವಕಾಲದಲ್ಲಿ ಪರಮಾತ್ಮ ಪರಮ ಮಂಗಳ ಗುರುಗಳಂತ ಮುಖ್ಯಪ್ರಾಣ ದೇವರ ಸನ್ನಿಧಿ ಪುರುಷೋತ್ತಮ ತೀರ್ಥ ಗುರುಸಾರ್ವಭೌಮರ ಅದೃಶ್ಯರಾದಂಥ ಪುಣ್ಯ ಕ್ಷೇತ್ರಕ್ಕೆ ಬಂದು ಈ ಸೇವೆ ಮಾಡ್ತಾ ಇದ್ದೀವಿ. ಪರಮಾತ್ಮ ಪ್ರಾಣದೇವರ ಅನುಗ್ರಹ ಸಂಪೂರ್ಣ ಅನುಗ್ರಹಿಸಿ ಕಾಪಾಡುವುದನ್ನಪ್ಪ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಸ್ನೇಹಿತರೆ, ಇದೇ ಪುರುಷೋತ್ತಮ ತೀರ್ಥರು ಅದೃಶ್ಯರಾಗಿದ್ದಂಥ ಪುಣ್ಯ ಜಾಗ. ಈ ಗುಹೆ ಬಂದರೂ ಏನೇ ಆದರೂ ಈ ಜಾಗದಲ್ಲಿ ಇಲ್ಲಿವರೆಗೆ ಇಂಥ ಎಷ್ಟು ಮಳೆ ಬಂದರೂ ಕೂಡ ಯಾವುದೇ ಸಮಸ್ಯೆಗಳಾಗಿಲ್ಲ. ಪ್ರಾಣದೇವರು ಭಾಳ ವಿಶೇಷವಾದಂಥ ಶಕ್ತಿ ಪ್ರಾಣದೇವರು. ಇಲ್ಲಿ ಮುಖ್ಯ ಪ್ರಾಣದೇವರು ಆಂಜನೇಯ, ಹನುಮದೇವರು, ಭಕ್ತಿಗೆ ಇನ್ನೊಂದು ಹೆಸರು ಹನುಮದೇವರು, ಏನೆಲ್ಲ ಕರಿತೀವಿ ವಿರಾಜಮಾನವಾಗಿ ಈ ಕ್ಷೇತ್ರದಲ್ಲಿ ಇದ್ದಾರೆ. ಈ ಜಾಗ ತುಂಬ ವಿಶೇಷವಾದಂಥ ಪ್ರಶಾಂತವ. ಮನುಷ್ಯನ ಈ ಜಂಜಾಟದಲ್ಲಿ ಎಷ್ಟೋ ಜನ ನೆಮ್ಮದಿಯಲ್ಲೇ ಇರ್ತಾರೆ. ಈ ಕ್ಷೇತ್ರಕ್ಕೆ ಬಂದು ಗುರುಗಳ ಕೃಪೆ, ಮುಖ್ಯಪ್ರಾಣ ದೇವರ ಕೃಪೆ, ಅದರಲ್ಲೂ ವಿಶೇಷವಾಗಿ ಅನಂತ ವಿಷ್ಣು ನಾಮಕ ಸರ್ವೋತ್ತಮನಾಗ ಮಹಾವಿಷ್ಣುವಿನ ಅನುಗ್ರಹ. ಇದು ಕೂಡ ಇಲ್ಲಿನ ಪದ್ಧತಿ. ಜನಗಳು ಏನು ಹೇಳೋದು ಅಂದರೆ ಬದ್ರಿಗೆ ಸಮಾನವಾದಂಥ ಕ್ಷೇತ್ರವಿದು ಅಂತ ಕರೀತಾರೆ. ಹಾಗಾಗಿ ಈ ಒಂದು ವಿಶೇಷವಾದಂಥ ಕ್ಷೇತ್ರಕ್ಕೆ ಬಂದು ನೀವು ಕೂಡ ದೇವರ ಕೃಪೆಗೆ ಪಾತ್ರರಾಗಬೇಕು, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಾನು ನಿಮ್ಮಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊತಿದ್ದೀನಿ. ಈ ಕ್ಷೇತ್ರ ಕೂಡ ವಿಶೇಷವಾದಂಥ ಕ್ಷೇತ್ರ, ತುಂಬ ಶಕ್ತಿ ಇದೆ ಈ ಕ್ಷೇತ್ರಕ್ಕೆ. ನೋಡಿದ್ರಲ್ಲ ಸ್ನೇಹಿತರೆ, ಎಂಥ ವಿಶೇಷವಾದಂಥ ಪವಿತ್ರವಾದಂಥ ಕ್ಷೇತ್ರ, ಎಷ್ಟು ಪ್ರಕಾಶಮಾನವಾಗಿದೆ, ಎಷ್ಟು ನೆಮ್ಮದಿ ಅಂತಂದರೆ ಆ ನೆಮ್ಮದಿಯನ್ನು ನಾವು ಅಭಿಪ್ರಾಯದ ಮೂಲಕ ಆಗಲಿ ಮಾತಿನ ಮೂಲಕ ಹೇಳೋಕ್ಕಾಗಲ್ಲ. ಅಷ್ಟು ವಿಶೇಷವಾದಂಥ ಶಕ್ತಿ ಈ ನಾಡಿಗಿದೆ. ಹಾಗಾಗಿ ನಮ್ಮಲ್ಲೇ ವಿಶೇಷವಾದಂಥ ತುಂಬ ಶಕ್ತಿಭರಿತವಾದಂಥ ತುಂಬ ವಿಶೇಷವಾದಂಥ ಗುರುಗಳು, ಸಾಧನೆ ಮಾಡಿದಂಥ ಮಹಾತ್ಮರು ನಮ್ಮನ್ನು ಸನ್ನಿಧಿಲೇ ಇರ್ತಾರೆ. ನಮಗೆ ಅದ್ರ ಮಹತ್ವ ಗೊತ್ತಿರಲ್ಲ. ಹಾಗಾಗಿ ನೀವು ಕೂಡ ಈ ಕ್ಷೇತ್ರಕ್ಕೆ ಒಂದು ಸಾರಿ ಬಂದು ಗುರುಗಳನ್ನು ದರ್ಶನ ಮಾಡಿ ಈ ಕ್ಷೇತ್ರಕ್ಕೆ ಬಂದು ಹೋಗಿ ತಮ್ಮ ಅಭಿಪ್ರಾಯವನ್ನು ನೀವೇ ತಿಳಿಸ್ತೀರಾ. ಹಾಗೆ ವಿಶೇಷವಾಗಿಂದ ವರ್ಷಕ್ಕೆ ಒಂದು ವಿಶೇಷವಾದಂಥ ಕ್ಷೇತ್ರವನ್ನು ತೋರಿಸುವ ಅಭಿಪ್ರಾಯ ನಮ್ಮದಾಗಿದೆ. ಧಾರ್ಮಿಕವಾಗಿ ಗುರುಗಳು ವಿಶೇಷವಾದಂಥ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ತೋರಿಸುವ ಚಾನಲ್ ನಮ್ಮದಾಗಿದೆ. ಹಾಗಾಗಿ ನೀವು ಕೂಡ ಈ ವಿಡಿಯೋ ನೋಡಿದಂಥವರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿ ಹೆಚ್ಚೆಚ್ಚು ಜನಗಳಿಗೆ ತಲುಪಿಸುವಂಥ ಕ್ಷೇತ್ರದ ಆಗಲಿ. ಚನ್ನಪಟ್ಟಣ ಅಬ್ಬೂರು ತುಂಬ ವಿಶೇಷವಾದಂಥ ಪವಿತ್ರವಾದಂಥ ಕ್ಷೇತ್ರ. ಈ ದೇವರ ನಾಡಿಗೆ ಬಂದು ಜನರ ಬದುಕು ಹಸನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಬದುಕು ಸುಂದರವಾಗಲಿ ಅನ್ನುವಂಥದ್ದೇ ನಮ್ಮ ಅಭಿಪ್ರಾಯ. ನಿಮ್ಮ ವಾಹಿನಿ ಎಂದಿಗೂ ನಿಮ್ಮೊಂದಿಗೆ ಇರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಂಥ ನನಗೆ ಮತ್ತು ನಿಮಗೆ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತರಾಗಿರುವ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಕೃಷ್ಣಾರ್ಪಣಮಸ್ತು.